ಬ್ರದರ್ DCP2520D ಟೋನರ್ ಪ್ರಿಂಟ್ರಲ್ಲಿ ಟೋನರ್ ಲೋ ಅಥವಾ ರಿಪ್ಲೇಸ್ ಟೋನರ್ ಅಂತ ಎರರ್ ಬರುತ್ತೆ. ಅದನ್ನು ಹೇಗೆ ಕ್ಲೀನ್ ಮಾಡೋದಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲು ಏನು ಮಾಡ್ತೀರ ಅಂದರೆ, ಅದು ಕಾರ್ಟ್ರೇಜ್ ಕವರ್ನ ಓಪನ್ ಮಾಡಿ ಪ್ರಿಂಟರ್ದು, ಆಮೇಲೆ ಓಕೆ ಬಟನಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಆ ಓಕೆ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಿಮಗೆ ರಿಪ್ಲೇಸ್ ಡ್ರಮ್ ಅಂತ ಏನಾದರೂ ನಿಮ್ದು ಎರರ್ ಇದ್ದರೆ ಪ್ಲಸ್ ಬಟನ್ ಒತ್ತಿ, ಅಂದರೆ ರಿಪ್ಲೇಸ್ ಡ್ರಮ್ ಆಗುತ್ತೆ. ಇಲ್ಲ ಅಂದರೆ ನೀವು ಸ್ಟಾರ್ಟ್ ಬಟನ್ ಒತ್ತಿ. ಸ್ಟಾರ್ಟ್ ಬಟನ್ ಒತ್ತಿದ ಮೇಲೆ ಒಂದು ಸತಿ ಮೈನಸ್ ಒತ್ತಿ, ಒಂದು ಸತಿ ಪ್ಲಸ್ ಒತ್ತಿ. ಅಲ್ಲಿ ನಂಬರ್ ಕಾಣಿಸುತ್ತಲ್ಲ ಸ್ಕ್ರೀನ್ ಮೇಲೆ, ಅದು 00 ಆಗಬೇಕು. 00 ಆದಮೇಲೆ ಏನು ಮಾಡಿ, ಓಕೆ ಬಟನ್ ಪ್ರೆಸ್ ಮಾಡಿ, ಅದು ಆಕ್ಸೆಪ್ಟೆಡ್ ಅಂತ ಬರುತ್ತೆ. ಅದಾದಮೇಲೆ ನೀವು ಕವರ್ ಹಾಕಿದರೆ ನಿಮ್ಮದು ಪ್ರಿಂಟರು ಟೋನರ್ ಲೋ ಅಂತ ಇರುತ್ತಲ್ಲ ಎರರು, ಅದು ಹೋಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ. ಏನೇ ಪ್ರಾಬ್ಲಮ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ನಾವು ಸೊಲ್ಯೂಷನ್ನ ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.